ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಅಳಸಣ್ಣಂದು ಒಬ್ಬಟ್ಟು ಮಾಡ್ತಾ ಇದ್ವಿ. ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈಗ ಅಳಸಣ್ಣ ಕುಯ್ಕೋತಾ ಇದ್ವಿ. ನಮ್ಮ ಅಕ್ಕ ಕೊಯ್ತಾ ಇರೋದು. ಹಾಯ್ ಮಾಡು ನೀನುವೆ. ಈಗ ಬಂದೆ ತಾನೆ ಬಾಯ್ ಮಾಡ್ಕೊಂಡು ಹಾಯ್ ಮಾಡು ಅಂದ್ರೆ ಬಾಯ್ ಮಾಡ್ತಾನೆ. ಈಗ ನಮ್ಮ ಅಕ್ಕ ಬಂದು ಅಳಸಣ್ಣ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಅಳಸಣ್ಣ ಕೊಲೆ ಮಾಡ್ತಾ ಇದ್ದಾಳೆ, ಕುಯ್ತಾ ಇದ್ದಾಳೆ. ಈಗ ಕುಯ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಒಬ್ಬಟ್ಟು ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ನೋಡ್ಬೇಕು ಯಾವ ಥರ. ಈಗ ಅಳಸಣ್ಣನ ಒಬ್ಬಟ್ಟು, ಮಾವನಹಣ್ಣು ಒಬ್ಬಟ್ಟು ಮಾಡ್ತಾರಾ? ಮಾವನಹಣ್ಣು ಒಬ್ಬಟ್ಟು, ನಾರ್ಮಲ್ ಬೆಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಚಾಕ್ಲೇಟ್ ಒಬ್ಬಟ್ಟು, ಇನ್ನೂ ಅದೇನೇನು ಒಬ್ಬಟ್ಟು ಮಾಡ್ತಾರೋ ಗೊತ್ತಿಲ್ಲ. ತಿಂದಿರೋದು ಒಂದೇ ಬೆಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ತಿಂದಿದ್ದೀವಿ. ಈ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಯಾವ ಥರ ಇರುತ್ತೆ ನೋಡಬೇಕು ಅಂತ. ಈಗ ಅಳಸಣ್ಣ ಕಾಲ ಬೇರೆ ಅಲ್ವಾ, ಅದಕ್ಕೆ ನಮ್ಮನೇಲಂತೂ ಅಳಸಣ್ಣ ಸರಿಯಾಗಿ ತಿಂದವ್ರೆ. ಈಗ ಅದಕ್ಕೆ ಇವತ್ತು ತಗೊಬಂದ್ಬಿಟ್ಟು ಇರೋದು ಅಳಸಣ್ಣ ಒಬ್ಬಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಕುಯ್ತಾ ಇದ್ದಾಳೆ ನಮ್ಮ ಅಕ್ಕ. ಈಗ ಎಣ್ಣೆ ಹಚ್ಕೊಂಡ ಕೈ ಎಣ್ಣೆ ಹಚ್ಕೊಂಡು ಕುಯ್ಬೇಕು. ಕೈ ಎಣ್ಣೆ ಹಚ್ಕೊಂಡು ಕೂತ್ರೆ ಬೇರೆ ಆರಾಮಾಗಿ ಕುಯ್ಬೋದು. ಅದು ಅಂಟಲ್ಲ ಅಂತ. ಪೇಪರ್ ಕೊಡು, ಟಿಶ್ಯೂನ. ಮೊನ್ನೆ ಟಿಶ್ಯೂ ಎತ್ಕೊಬರೋದವಾ? ಟಿಶ್ಯೂ ಕೊಡಪ್ಪ. ಹೋಗಪ್ಪ ಅಲ್ಲ ವಿಡಿಯೋ ಆನ್ ಮಾಡ್ತಾ ಅಂದರೆ ಬಂದ್ಬಿಡ್ತೇನೆ. ನನಗೆ ಖುಷಿ ವಿಡಿಯೋ ಮಾಡೋಕ್ಕೆ. ಈಗೆಲ್ಲ ನೀಟಾಗಿ ತಗೋತಾ ಇದ್ದೆ. ಅಂಟಾನೆ ಅದು ನೀಟಾಗಿ ಇದನ್ನ ಬಿಡಿಸ್ಕೊಂಡು ತೂಕತ್ತೆ. ಅದು ಒಂಚೂರು ನೆಲದ ಮೇಲೆ ಕೊಳೆ ಇರೋಕ್ಕಿಲ್ಲ ಮಾರ. ಸರಿನಾ 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 ಹಿಂಗೆ ಹಿಂಗೆ ಎತ್ತು ಇಲ್ಲಿಗೆ ತೋರಿಸಿ ವಿಡಿಯೋದು. ಇಲ್ಲಿಗೆ ತೋರ್ಸೋ ಹಾಗೆ ಹಿಂಗೆ ತೋರ್ಸೋ ಹಿಂಗೆ. ಜಾಸ್ತಿ ಮಾತಾಡ್ಸ್ಬೇಡ್ದವ್ ಅಷ್ಟೇ. ಜಾಸ್ತಿ ಮಾತಾಡ್ಸಿದ್ರೆ ಮತ್ತೆ ಬಿರ್ನೆ ಕುಯ್ಯಿ. ಏನು ಹೆಂಗೆ ಕುಯ್ದವಳೆ ಅದನ್ನ. ಚಾಕ್ ಬೇರೆ ತಗೋ. ಅಳಸಣ್ಣ ಮಾತ್ರ ಗಮ್ ಅಂತೈತೆ. ಟೇಸ್ಟ್ ನೋಡ್ಬೇಕು ಆ ಥರ. ಸ್ವೀಟ್ ಐತೆ ಇದು. ಹೆಂಗೆ ಮಾಡೋದು ಒಬ್ಬಟ್ಟು? ನಾರ್ಮಲ್ ಬೆಳೆ ಒಬ್ಬಟ್ಟು ಮಾಡ್ದಂಗೆ ಬೆಲ್ಲ ಅಂದರೆ ಕಾಯಿ ಎಲ್ಲ ಇದನ್ನ ರುಬ್ಬೇಕೆ ಹಾಕ್ತಾರೆ. ಗೊತ್ತಿಲ್ಲ. ಎಷ್ಟು ಬಿಡ್ಸವ್ರೆ. ಇನ್ನೂ ಸ್ವಲ್ಪ ಐತೆ. ಅವ್ವ ಮಗಳಿಬ್ರು ಕುತ್ಕೊಂಡು ಬಿಡಿಸ್ತಾ ಇರೋದು. ಇನ್ನೊಂದು ಅಷ್ಟಾದರೆ ಫಿನಿಶು. ಆಮೇಲೆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಗೊತ್ತೇ ನಿನಗೆ? ಏನಾರು ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದೆ ಏನೋ? ಹಾಂ ಇಲ್ಲ ಗೊತ್ತಾ ನಿಂಗೆ ಮಾಡೋಕ್ಕೆ ಗೊತ್ತೇ? ಏನೇನು ಒಬ್ಬಟ್ಟು ಮಾಡೋಕ್ಕೆ ಗೊತ್ತದವ ನಿಂಗೆ? ಜೋರಾಗಿ ಮಾತಾಡು. ಏನೇನು ಮಾಡೋಕ್ಕೆ ಗೊತ್ತದೆ ಹೇಳು? ಬೇಳೆ ಒಬ್ಬಿಟ್ಟು, ಅಷ್ಟೇ. ಏನೋ ರವೆ ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು, ಕಾಯಿ ಒಬ್ಬಿಟ್ಟು. ಈಗ ಯಾವಾಗಾರ ಮಾಡಿದ್ಯಾ ರೀಸೆಂಟಾಗಿ ನೀನು? ಈಗ ರೀಸೆಂಟಾಗಿ ಮಾಡಿದ್ದಾ ಒಬ್ಬಟ್ಟ? ನೀನು ಮಾಡಿದ? ಇವಳು ಮಾಡ್ತಾಳೆ. ಈಗ ಈ ಅಡುಗೆ ಡಿಪಾರ್ಟ್ಮೆಂಟೆಲ್ಲ ಇವಳು ಕೊಟ್ಬಿಟ್ಟವ್ರು ನಮ್ಮವ್ವ. ಇವಳು ಚೆನ್ನಾಗಿ ಮಾಡ್ತಾಳೆ ಅಂತ ಅಡುಗೆ. ಆದರೆ ಬೇಗ ಮಾಡ್ತಾಳೆಲ್ಲ. ಅಷ್ಟೊಂದು ಏನಿಲ್ಲ, ಚೆನ್ನಾಗಿ ಮಾಡ್ತಾಳೆ. ಅಲ್ವೇನೆ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಇಲ್ಲ ಚೆನ್ನಾಗಿ ಮಾಡ್ತೀಯ ಅಂತಲೇ ಹೇಳಿದ್ದು. ಮತ್ತು ನಮ್ಮ ಅಕ್ಕನ ಮತ್ತು ನಮ್ಮ ಒಳ್ಳೆ ಫೋಟೋ ಐತೆ, ತೋರಿಸ್ತೀನಿ ಈಗ. ಇದು ನಮ್ಮ ಗೌರಮ್ಮ. ಇದು ಬಂದು ನಮ್ಮ ಗಿರಿ ಮಾಮ ಅದೆಲ್ಲ ಅವ್ರ ತಂಗಿದು ಮದುವೆದು ಇದು ಫೋಟೋಸು ಅವು ಇರೋದು. ಇದು ಬಂದು ಗೌರಮ್ಮ. ಇಲ್ಲಿದ್ದೀನಿ ನೋಡಿ, ನಾನು ಏನೋ ನೋಡ್ತಾ ಇದ್ದೀನಿ ಬರ್ಕೊಂಡು. ಇದು ನಮ್ಮ ಅಕ್ಕ ಸುಂದ್ರಿ. ನೀನೇ ಕಡೆ ಇದು. ಇಲ್ಲಿ ನಮ್ಮ ತಾಯಮ್ಮವ ಹೆಂಗಿತ್ತು ಆಗ. ಇದು ನಮ್ಮ ಅಕ್ಕ. ಯಾರೋ 10 ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಕೈಯಲ್ಲಿ ಹಿಡ್ಕೊಂಡು. ಸ್ಮೈಲ್ ಬೇರೆ. ಫೋಟೋ ತೆಗಿತೀನಿ 10 ರೂಪಾಯಿ ಕೊಡ್ತೀನಿ ಅನ್ನೋದಕ್ಕೆ ಫೋಟೋ ತೆಗೆಸ್ಕೊಂಡಿರೋದು ಅನಿಸ್ತದೆ. ಎಲ್ಲ ತಾವು ಜಾಸ್ತಿ ಇವಳೇ ಇರೋದು. ನೋಡಿಲ್ಲಿ ಗೌರಮ್ಮ, ಗೌರಮ್ಮ ಅಂತೀನಿ ನಮ್ಮಕ್ಕ. ಇಲ್ಲೂ ಕೂಡ ಇದ್ದಾಳೆ, ಜಾಸ್ತಿ ಅವಳವೇ ಫೋಟೋ ಇರೋದು. ಇದು ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತೆಗಿಸಿದ್ರು. ಇದು ನಾನು, ಇದು ನನ್ನ ಫ್ರೆಂಡ್ ರೂಪ, ಇದು ಫ್ರೆಂಡೇ. ಆ್ಯಂಡ್ ಇದು ನಾನು, ಇದು ನಮ್ಮ ಫ್ರೆಂಡ್ ರೂಪ, ಇದು ನಾನು. ಈ ಟಾರ್ಚರ್ ಮಾಡಿರೋದಕ್ಕೆ ಸರಿಯಾಗಿ ಮಗನೇ ಕಾಣಿಸ್ತಾ ಇಲ್ಲ. ಇದು ನಾನು ಮಧ್ಯೆ ಇರೋದು. ಇದು ನಮ್ಮ ಫ್ರೆಂಡ್ ಲಾವಣ್ಯಕ್ಕ. ಇವ್ರು 3 ಜನ. ಇವರು ತಂಗಿ, ಇವಳು ಅಕ್ಕ, ಮಧ್ಯೆ ಇರೋದು ನಾನು. ಇದು ನಾವು 3 ಜನದ ಫೋಟೋ. ಆ್ಯಂಡ್ ಇದು ನಾವಾಗ
ಸ್ಕೂಲೆಲ್ಲ ಮುಗಿಸ್ಕೊಂಡು ನಾವು ಹೊಲದಲ್ಲಿ ಅಡುಗೆ ಮಾಡ್ತಿದ್ವಿ. ಯೂನಿಫಾರ್ಮು ಚೇಂಜ್ ಮಾಡಿದ್ರೇ ಹೋಗಿ ಅಡುಗೆ ಮಾಡ್ತಿದ್ವಿ. ನಾವು ಕುಕ್ಕು ನಮ್ಮ ಮೇನ್ ಕುಕ್ಕು ನಮ್ಮ ಅಕ್ಕನೇ. ಆಗ ನಾವು ಜಾಸ್ತಿ ಮಾಡ್ತಿದ್ವಿ ಟೊಮಟೊ ಬಾತು, ಚಿತ್ರಾನ್ನವು. ನಾನ್ ವೆಜ್ ರೆಸಿಪಿ ಮಾಡುವಂಗಿರಲಿಲ್ಲ ಹೊಲದಲ್ಲಿ. ಅದಕ್ಕೇ ವೆಜ್ ರೆಸಿಪಿಗಳು ಮಾಡುವ, ಪಲಾವ್ ಇರ್ಬೋದು, ಚಿತ್ರಾನ್ನ ಅವೆಲ್ಲ ಮಾಡ್ತಿದ್ದ ನಾವು. ಇದೊಂದು ಒಳ್ಳೆ ಫೋಟೋ, ಇದು ಸೇಮ್ ಅದೇ ಫೋಟೋ ಅಷ್ಟೇ. ಇಷ್ಟು ಫೋಟೋಗಳು ಓಲ್ಡ್ ಮೆಮೊರಿ ಫೋಟೋ. ಹೆಂಗಿತ್ತು? ಜಾಸ್ತಿ ಇರೋದೇ ನಮ್ಮ ಅಕ್ಕನ ಫೋಟೋ. ಆಗ ಹೆಂಗಿದ್ಲು, ಈಗ ನೋಡ್ರಿ ಹೆಂಗವಳೆ. ಒಬ್ಬಟ್ಟು ಮಾಡಬೇಕು ಅಂತ ಬಿಡಿಸ್ತೋ, ಇದು ಕುದ್ಕೊ ತಿನ್ನಬೇಕು ಅಂತ ಬಿಡಿಸ್ತೋ? ಯಾಕೆ ತಿನ್ನಲ್ಲ? ರೀಸನ್ನು ಕೇಳಬಾರ್ದು, ಕೇಳೋದೇ ತಪ್ಪಾಯ್ತದೆ. ಅವಳಿಗೆ ಅಣಿಯಲ್ವಂತೆ, ತಿನ್ನಲ್ವಂತೆ, ಅವ್ಳಿಗೆ ಇಷ್ಟ ಆಗಲ್ವಂತೆ. ಬೇರೆ ಇನ್ನೊಂದು ರೀಸನ್ ನಮಗೆಲ್ಲ ಗೊತ್ತಾಗೋಯ್ತು. ಅದು ಹೇಳೋಕ್ಕಾಗಲ್ಲ, ತಪ್ಪಿರೋದು ಹೇಳಲ್ಲ. ಇಷ್ಟ ಆಗೈತೆ. ಈಗ ಇದ್ರಲ್ಲಿ ಹೆಂಗ್ ಅಳಸಂಡು ಒಬ್ಬಟ್ಟು, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಳಸಂಡಿನ ಒಬ್ಬಟ್ಟು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ತಿಂತಿರೋದು ಕೂಡ ಫಸ್ಟ್ ಟೈಮೇ, ಮಾಡ್ತಿರೋದು ಕೂಡ ನಮ್ಮ ಮನೇಲಿ ಫಸ್ಟ್ ಟೈಮೇ. ನೋಡ್ಬೇಕು ಯಾವ ಥರ ಆಗುತ್ತೆ ಏನು ಅಂತ. ಮಗಳು ರೆಡಿ ಆಗ್ಬಿಟ್ಟಿದ್ದಾಳೆ ಒಬ್ಬಟ್ಟು ಮಾಡೋಕ್ಕೆ. ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರಂತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಯಾವ್ದೇವಾ ನೋಡಲ್ಲಿ ಅವನೇ ಹೇಳ್ದಿದ್ದು, ಸ್ವಲ್ಪ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ, ಟೇಸ್ಟ್ ಆಗಿರುತ್ತೆ ನೋಡೋಣ, ಆಮೇಲೆ ಮಾಡೋದಿಕ್ಕೆ ನೋಡೋಣ, ಚೆನ್ನಾಗಿದೆ ನೋಡ್ಬಿಟ್ಟು ಇನ್ನೊಂದ್ಸಲಿಗೆ ಮಾಡೋಣ ಅಂತ ಹೇಳ್ತಾ ಇರೋದು ಅಲ್ವಾ. ಈಗ ಏನೇನು ಹಾಕ್ತಾನೆ ಅಂತ ಹೇಳ್ಬಿಡ್ತೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ, ಇದು ಅಳಿಸಣ್ಣು ಬುಡ್ಸಿ ಮಡಿಕೊಂಡವ್ರೆ. ಒಂದಲ್ಲಿ ಸ್ವಲ್ಪ ಕಾಯಿ ತುರಿ ಏನದು ಬೆಲ್ಲನ ವರ್ಕ್ ಮಾಡಿಕೊಂಡವ್ರೆ. ಬೆಲ್ಲನ ಮೆಲ್ಟ್ ಮಾಡ್ಕೋದು. ಕಡಲೆನೂ ಹಾಕ್ತಾರಾ? ಕಡಲೆ ಗಟ್ಟಿ ಏನೇನು ಹಾಕ್ತಾರೆ ನಂಗೆ ಗೊತ್ತಿಲ್ಲ ಇದು ರೆಸಿಪಿ. ಇನ್ನು ಮತ್ತೆ ಪೈನಾಪಲ್ ಒಬ್ಬಟ್ಟು ಕೂಡ ಮಾಡ್ತಾರಂತೆ ನಮ್ಮ ಏನು ಪೈನಾಪಲ್ ಒಬ್ಬಟ್ಟು ತಿನ್ನಲಿಲ್ಲ, ಯಾವಾಗೂ ಮಾಡಲೇ ಇಲ್ಲ ತಿನ್ನೋಕ್ಕೆ. ಎಲ್ಲ ಚೆನ್ನಾಗಿರ್ತದೆ. ಇಷ್ಟು ಕಡಲೆ, ಸ್ವಲ್ಪ ಕಾಯಿ ಹಾಕಿದ್ದು ಗ್ರೈಂಡ್ ಮಾಡ್ಕೋಬೇಕು. ಕಾಯಿ ಇಷ್ಟ ಇಲ್ಲ, ಕಡಲೆ ಇಷ್ಟ ಇಲ್ಲ ಅನ್ನೋರು ರವೆ ಹಾಕೋಬೇಕು. ಯಾಕವ ಅಪಟ್ಟಿ ಇದ್ರೆ ಬಾ ಮಾತಾಡೋಣ. ಕಂಟೆ ನೋಡ್ಕೊಂತಾರೆ ಏನು ಮಾಡಿದೆ ನಿನಗೆ? ಅಲ್ಲ, ಕಡಲೆ ಹಾಕೋದಕ್ಕೆ ಇಷ್ಟ ಇದೆ ಹೋದವರು ಏನ ರವೆ ರವೆನ ಸ್ವಲ್ಪ ಹುರ್ಬಿಟ್ಟು ಇಟ್ಕೋಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ನೀರು ಹಾಕೊಂಡು ಒಂಥರ ಇದು ಇತರ ಥರ ಮಾಡ್ಕೋಬೇಕು, ಪೇಸ್ಟ್ ಥರ ಮಾಡ್ಕೋಬೇಕೆ. ರುಬ್ಬಿದ್ರೆ ಡ್ರೈ ಆಗಿ ರುಬ್ಕೊಳ್ಬೋದು. ಅದು ತಿರುಗ್ತಾ ಇಲ್ಲ, ಸ್ವಲ್ಪ ನೀರು. ಕಾಫಿ ಕುಡಿಯಾ? ಒಬ್ಬಟ್ಟು ಮಾಡ್ತೀವಿ. ಕಾಫಿ ಚಿಂತೆ ನಮ್ಮ ಊರಿಗೆ ಕಾಫಿ ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ, ತಿಳ್ಕೊಳ್ಳು. ಅದು ಅಳ್ಳಾಡ್ತಾನೆ ಇಲ್ಲ ಒಳಗಡೆ ಇರೋ ಇದು. ಈಗ ನಿಲ್ಸ್ತು, ನಾನು ನೋಡ್ಲಿಲ್ವೇ. ಕಾಫಿ ಕುಡ್ದೀಯಾ? ಹೇಳಲ್ಲಿ ಕಾಫಿ ಬೇಕು ಇದು ಮಾಡಕ್ಕೆ. ಇದು ನಮ್ಮಲ್ಲಿ ಟೀ ಕಾಫಿ ನಾನಂದ್ರೆ ಕಾಫಿ ಕುಡಿಯೋದಕ್ಕೆ ಒಂದು ಸ್ವಲ್ಪ ಟೀ ಕುಡ್ತೀನಿ ಅಷ್ಟೇ. ಕುಡಿಬೇಕು ಅನ್ಸ್ದಾಗ ಏನಾರ ಟೀ ಕಾಫಿ ರಸ ಎಲ್ಲ ಬಿಡ್ತದೆ. ಇದ್ರೊಳಕ್ಕೆ ಹಾಕ್ತಾ ಇರೋದು, ಇದ್ರೊಳಕ್ಕೆ ಹಾಕಿ ರುಬ್ಕೋಬೇಕು. ಪೇಸ್ಟ್ ಥರ ಮಾಡ್ಕೋಬೇಕು ತಾನೆ ಒಂಥರ. ಈ ಥರ ಕಂಟಕ್ಕೆ ಏನು ಕಟ್ಟಕ್ಕೆ ಕಣಕ್ಕೆ ಬರೀ ಅದೇನೋ ಕಂಕಣ ಕಟ್ಟಕ್ಕೆ ಬಿಡ್ರ. ನೀವು ಮಾಡಕ್ ಬರ್ತದೆ ಅಂತ ಜಾಸ್ತಿ ಆಡ್ಬೇಡ್ರಿ. ಏನಾಗುದು ನಂಗೊಂದು ಸ್ವಲ್ಪ ತೊದ್ದು. ಏನೀಗ ಅದಕ್ಕೆ ಮಾಡ್ಸೋಣ ಈಗ ಸದ್ಯ ಹೇಳೋ ಮುಂದೆ ಏನಂತ. ಇದೆಲ್ಲ ರುಬ್ಕೋಬೇಕು. ರುಬ್ಬಾದ್ಮೇಲೆ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದು ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತವ್ರೆ. ತಿಂದ್ಮೇಲೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲರೂ ಸುಮಾರು ಜನ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ನೋಡಿದೆ ನಾನು. ಸುಮಾರು ಜನ ಮಾಡವ್ರೆ. ಮತ್ತು ಪೈನಾಪಲ್ದು ಚಾಕ್ಲೇಟ್ ಗೊತ್ತಿಲ್ಲ, ಚಾಕ್ಲೇಟ್ ಯಾರು ಮಾಡಲಿಲ್ಲ ಅಂತ ನೋಡಲಿಲ್ಲ ಕರೆಕ್ಟಾಗೆ.
ಇಷ್ಟು ತುಂಬ ಜನ ಮಾಡೋರೆ ಜಾಕ್ ಫ್ರೂಟ್ ಅಳಸಣ್ಣ ಒಬ್ಬಟ್ಟು ಅಂತ ನೋಡೋಣ. ಯೂಟ್ಯೂಬ್ ಚಾನಲ್ ಇನ್ಮೇಲಿಂದ ನಮ್ಮ ತಾಯಿ ಮಾವನ್ ಕೊಡ್ತಾ ಇದ್ದೀನಿ. ನಮ್ಮ ತಾಯಿ ಮಾವು ಸೂಪರಾಗಿ ವಿಡಿಯೋ ಮಾಡ್ತಾರೆ, ನನಗೆ ಇನ್ಸಲ್ಟ್ ಮಾಡ್ತಾರೆ, ನನಗೆ ವಿಡಿಯೋ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂತ ಇನ್ಮೇಲಿಂದ ನಮ್ಮ ತಾಯಿ ಮಾವ ಮಾಡ್ತದೆ. ಹೆಂಗ್ ಮಾಡುತ್ತೆ ಏನಂತ ನೀವೇ ನೋಡ್ಕೊಬಿಡಿ ಇನ್ಮೇಲಿಂದ. ಅಲ್ವಮ್ಮ, ನೀವೇ ಮಾಡ್ತೀಯ ತಾನೆ? ಇಲ್ಲಿ ನೋಡಿ ಮಾತಾಡು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇನ್ ಹೆಂಗ್ ಮಾಡ್ಬೇಕು? ಹೋಗು ನೋಡೋದ ನಮ್ಗೊತ್ತು ಮಾಡಿ ವಿಡಿಯೋ ಎಡಿಟ್ ಮಾಡಾಕೋದು ಏನು ನೀನು ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ರೆಡಿನಾ? ಇಷ್ಟೇ ರೆಡಿ. ಇಷ್ಟು ಮಾಡೋಕ್ಕೆ ಅದೇನು ನಾನು ಬೇರೆ ಆಡ್ಕೊಳ್ಳೋದು ನಾನು ಮಾಡದೇ ಇರಲ್ಲ. ಈಗ ಒಂದು ಬಾಂಡೆ ಮಡಿಕೊಂಡು ನೋಡ್ಬೇಕು ಏನು ಮಾಡ್ತಾರೆ ಅಂತ ಮಡಿಕೊಂಡಿದ್ದೇವೆ. ಏನಿದು? ತುಪ್ಪ ಅಲ್ಲೇ ತುಪ್ಪ ಹಾಕಿ ಮಾಡ್ತೀಯನೇ ಚೆಂದ ವೇಸ್ಟ್ ಆಯ್ತದೆ ಕಣೆ. ಏನ ಒಡೆನಾ? ಇಷ್ಟು ಇದು ಇಷ್ಟೇನು ಹಾಕೋದು? ಎಣ್ಣೆ ಹಾಕಿಯಾ? ಇಷ್ಟೇ ಕರೆಕ್ಟಾಗಿ ಹೊಡ್ಕೊಂಡು ಅಷ್ಟೇ ಇದಾಕ್ಬೇಕೀಗ ಎಣ್ಣೆ ಅಂತ ಹಾಕಿ. ನೀನು ಹೇಳೋ ನೀನು ರಿಯಲ್ ಆಗಿ ನೀನು ಮಾಡ್ತಾ ಇರೋದು ಸ್ವಂತ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬರ್ದಿರೋದು ನೀನೇ ಮಾಡ್ದಿರೋದು ಅಂದ್ರೆ ನಾವು ಹೋಗೇನೆ ಬಿಡು. ಯೂಟ್ಯೂಬಲ್ಲಿ ನೋಡ್ಕೊಂಡ್ರೆ ಒಂಚೂರು ಬದುಕೋದಿತ್ತು. ಬೇಜಾರಾಯ್ತಾ? ಯಾಕೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ ಮಾಡಿರೋದೇ ಅಲ್ವೇ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀವಿ? ಇಷ್ಟು ಯೂಟ್ಯೂಬಲ್ಲಿ ಒಂದ್ ಸ್ವಲ್ಪ ನೋಡಿರೋದು. ಒಟ್ಟಿನಲ್ಲಿ ಯೂಟ್ಯೂಬ್ದು ಅನ್ನೋ ರೆಸಿಪಿ ಯೂಟ್ಯೂಬಲ್ಲಿ ತುಪ್ಪ ಹಾಕ್ಬಾರ್ದಿತ್ತು. ಅವ್ರು ಹಾಕಿದ್ರೆ ಅವ್ರು ಏನಾರ ಬೇರೆ ಹಾಕ್ಬಿಟ್ಟು ಹಾಕ್ಬಿಡ್ಬೇಕಂತ ಬರೀ ಇಂಥದೆಯ ಅದೀಗ ಅವ್ರು ತುಪ್ಪ ಹಾಕೋದು. ಇನ್ನು ನಮ್ಮ ಕತೆ ಹೇಳೋದಿಲ್ಲ. ಇವತ್ತು ನಾ ಟೈಟಲ್ಲೇ ನೋಡಿ ಒಂದು ಅಲಸಣ್ಣಿನ ಕತೆ ಅಂತಾನೆ ಹಾಕ್ತೀನಿ. ಅಲ್ಲ ಏನದು ಒಬ್ಬಟ್ಟು, ಅಲಸಣ್ಣಿನ ಕತೆ ಒಬ್ಬಟ್ಟು ಅಂತೂ ಹೋಗಿ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಒಂದು ಹಾಕ್ತೀನಿ ಅವಾಗ. ಈಗ ನೀಟಾಗಿ ಕೈನ ಬಿಡ್ದೇರೆ ಮಿಕ್ಸ್ ಮಾಡ್ಕೋಬೇಕಾ? ಅದೇ ಏನಾಯ್ತದೆ? ಏನು ಆಗಲ್ದು, ಗಟ್ಟಿ ಆಗ್ತದೆ, ಹಿಡ್ಕತ್ತದೆ ಅಂತ ಹೇಳ್ದೆ. ನೋಡಿ ಇಲ್ಲಿ ಈಗ ಹಿಡ್ದಿಲ್ವಾ? ಇಲ್ಲಿ ಸ್ವಲ್ಪ ಅದು ಮಾತಾಡೋದು ಅಂದ್ರೆ ಸುಮ್ ಇರೋದು ಒಂದೇ ಕಣ. ಓದ್ ವಿಡಿಯೋದಲ್ಲೇ ಬೇಡ ಅಂದಿದ್ದೀನಿ ಅವಸಾನ ತಿರ್ಬಲ ನೀನೇ ಬಂದಾಗ ಇಷ್ಟು ಆಯ್ತು. ಇನ್ನೇನು ಇಷ್ಟೇನಾ? ಇನ್ನು ಬೆಲ್ಲ ಹಾಕ್ಬೇಕು. ಗಡಿಕೊಂಡು ದುಡ್ಡು ತಗೋ ಹಾಕು. ಅದು ಬೇರೆ ನಂಗೆ ವಿಡಿಯೋ ಮಾಡೋದು ಪುರಾತಂದು ಇನ್ಸರ್ಟ್ ಮಾಡ್ಬಿಡೋದು. ನಮ್ಮ ನೆಕ್ಸ್ಟ್ ಸಲಿಯಿಂದ ನಮ್ಮ ಅವನಿಗೆ ಕೊಟ್ಬಿಡ್ತೀನಿ. ನನ್ನ ಚಾನಲೇ ಬೇಡ ನನಗೆ. 3686 ಜನ ಆಗವ್ರೆ. ಅವ್ರಷ್ಟೆಲ್ಲ ಎಲ್ಲ ನಮ್ಮವ್ವ ವಿಡಿಯೋ ಮಾಡೋದೇ ನೋಡಿ. ನೆಕ್ಸ್ಟ್ ಸರಿ ನಾವು ನೋಡುವದಕ್ಕೆ 5000 ಆಗಿರ್ಬೇಕು ನಮ್ಮವ್ವ ಮಾಡೋ ವಿಡಿಯೋಸ್ಗೆ. ನಮ್ಮ ಅಕ್ಕ ಮಾಡ್ತೀನಿ ಓಪನ್ ಮಾಡ್ತೀನಿ ಅಂದು ಮಾಡೇ ಬಿಡ್ಲು. ಆಮೇಲೆ ನಿನಗೆ ಜೋರಾಗಿ ನೋಡ್ತಾರಲ್ಲ ಎಲ್ಲ ಆಡ್ಕೊಳ್ಳೋರೆ ಕಣ. ಇಷ್ಟೇನಾ? ಇನ್ನು ಮುಂದೆ ಏನು ಯಾವ ಥರ ಆಯ್ತದದು? ಗಟ್ಟಿ ಮಾಮೂಲಿ ಇಷ್ಟೇ. ಇಷ್ಟೇನಾ? ಅಯ್ಯೋ ಅದಕ್ಕೆ ಹೇಳೋದು ಬೇರನ್ನ ಆಡ್ಕೋಬಾರ್ದು ಅಂತ. ಇಷ್ಟೇ ಅದಕ್ಕೆ ಹೇಳೋದು ಬೇರನ್ನ ಆಡ್ಕೋಬಾರ್ದು, ತೊದಲ್ತಾರೆ ಅಂತ. ನಿಮಗೂ ಬರ್ತದೆ ಅದು ಅಂತ. ನಮ್ಮ ಅಕ್ಕ ಸ್ವಲ್ಪ ರೆಸಿಪಿ ಚೇಂಜಸ್ ಮಾಡಿದ್ದಾಳೆ. ಯೂಟ್ಯೂಬಲ್ಲಿ ರವೆ ಹಾಕಿದ್ರಂತೆ ಒಬ್ಬಟ್ಟು ಮಾಡೋಕ್ಕೆ. ಇಲ್ಲಿ ಕಡಲೆ ಹಾಕೊಂಡು ಅವಳಿಗೆ ರವೆ ಇಡ್ಸಲ್ವಂತೆ. ಅದೇ ಅದು ಕಡಲೆ ಹಾಕಿದ್ದಾಳೆ. ಇನ್ನು ಏನೇನು ಇಡ್ಸಲ್ವೋ ಗೊತ್ತಿಲ್ಲ ಅವಳಿಗೆ. ಒಟ್ಟಲ್ಲಿ ನಾವೇ ಇಡ್ಸಲ್ಲ ಅವಳಿಗೆ. ಅದಕ್ಕೆ ನಮಗೆ ಈ ಥರ ರವೆ ಕೈ ಬರ್ತದೆ ಅಂತ ಯಾಕಾಯ್ತು ಮಾಡಿದೆ. ಹಾಗೆ ಒಂದು ಒಬ್ಬಟ್ಟು ಕೂಡ ತಟ್ಟು ಮಾಡಿಕೊಂಡಿದ್ದಾಳೆ. ಇಲ್ಲಿ ಈ ಥರ ಉಂಡೆ ಮಾಡಿ ತೋರ್ಸೆ ಯಾವ ಥರ ಮಾಡ್ತೀಯ ಅಂತ. ಒಂದು ಸ್ವಲ್ಪ ಆ ಹಿಟ್ಟನ್ನ ತಗೊಂಡು ಅಳಸಣ್ಣಿನ ಹೂರಣನ ಈ ಥರ ಮಡಿಕೊಂಡು ನಾರ್ಮಲ್ ಒಬ್ಬಟ್ಟು ತಟ್ಟಂಗೆ ತಟ್ಕೊಡೋದು. ಈ ಥರ ತಟ್ಟಿ ಈ ಥರ ತೊಟ್ಕೊಂಡು ತವದ ಮೇಲೆ ಬೇಯಿಸಿದ್ರೆ ನಮ್ಮ ಹೋಳಿಗೆ, ಅಳಸಣ್ಣಿನ ಹೋಳಿಗೆ ರೆಡಿ ಆಗುತ್ತೆ. ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಟೇಸ್ಟು. ಫಸ್ಟ್ ಟೈಮ್ ಟ್ರೈ ಮಾಡ್ತಾರಲ್ವ, ನೋಡ್ಬೇಕು ಯಾವ ಥರ ಬರುತ್ತೆ ಏನು ಅಂತ. ಒಂದು ರೆಡಿ ಆಗುತ್ತೆ ಒಬ್ಬಟ್ಟು. ತವ ಮಾಡೋದೈತೆ, ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ಟೇಸ್ಟ್ ನೋಡುವ ಯಾವ ಥರ ಇರುತ್ತೆ ಅಂತ. ತವ ಫ್ರೆಶ್ ನೀನೇ ಟೇಸ್ಟ್ ಮಾಡವ, ನೀನೇ ಮಾಡಿಸಿರೋದು. ಸಕ್ಲೆ ಇರೋ
ಇಬ್ರು ಕಾಣಿಸ್ತಾ ಇಲ್ಲ. ಸಾರಿ ಹೊಡೆದ್ಬಿಟ್ಟು ಇದೇನೆ ಹೊಡೆದು ತಿಕ್ಕಿತಾಯ್ತು. ಯಾವತ್ತ ಕರೆಕ್ಟಾಗಿ ಮಾಡಿದ್ದೆ ಅನಿಸ್ತಿದ್ಯಾ? ಅನಿಸ್ತಿದ್ಯಾ? ದಬಾಕು ಈಗ ದಬಾಕ್ ಬಿಡಿ. ಸರಿ ಅಪಾಟಿ ದ್ವೇಷ ಏನು ನನ್ನ ಮೇಲೆ ನಿನಗೆ? ತಟ್ಟಲ್ಲಿ ನೆಟ್ವಾಗೆ ಕರೆಕ್ಟಾಗಿ ಆಮ್ಯಾಗ ದಬಾಕ್ವೆ. ಏನು ಹಿಂಗೆ ಮಾಡ್ತಾ ಇದೆಯಾ ನೀನು? ಸ್ವಲ್ಪ ಗಟ್ಟಿ ತಟ್ಟತಾಯಿ ಒಬ್ಬಟ್ಟು ಮಾಡಕ್ ಬರ್ತದೆ. ಸ್ವಲ್ಪ ಗಟ್ಟಿ ತಟ್ಟತಾಯಿ. ಅದೇ ಹೋಗ್ಬಿಟ್ಟು ನಾನು ತಗೋತೀನಿ. ಸಾಧಿಸ್ಬಿಟ್ಲು. ಡೋರಾ ನೋಡ್ತಿದ್ದಾಗ ಜಾಸ್ತಿ ಅಲ್ವೇ? ಜಾಸ್ತಿ ನೀನು ಚಿಕ್ಕ ವಯಸ್ಸಾಗ ನೋಡ್ತಿರೋದು ಯಾವುದು ಕಾರ್ಟೂನ್? ಹಾಂ, ಟಿಕ್ 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 ಡೋರಾ ಒಂದು ಇನ್ನೊಂದು ಬರ್ತಿತ್ತು, ಮಿಸ್ಟರ್ ಡಿಂಕು. ಅದು ಯಾವಾಗ ನೋಡ್ರು ಎಡವಟ್ಟು ನನ್ನಂಗೆ. ಯಾವಾಗ ನೋಡ್ರು ಎಡವಟ್ಟು ಮಾಡ್ಕೊತಿದ್ದ. ಯಾವಾಗ ನೋಡಿದ್ರು ಎಡವಟ್ಟು ಮಾಡ್ಕೊತಿದ್ದ. ಅದೊಂದು ಇನ್ನೊಂದೊಂದು ಎರಡು ನೋಡ್ತಿದ್ದು. ಆಗ ಅದು ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಬಿಡ್ತಿದ್ದ. ಶೂ ಹಾಕೊಂಡು ನಿಂತ್ಕೊಂಡಾರು ನೋಡ್ಕೊಂಡಕ್ಕ. ರೆಡಿ ಒಬ್ಬಟ್ಟು. ಇದ್ರ ಜೊತೆಗೆ ಏನಿಲ್ವೇ? ತುಪ್ಪ ಆಗುತ್ತಿಲ್ಲ. ತುಪ್ಪ ಬೇಡ. ಇನ್ನೇನು ಚಟ್ನಿ ಮಾಡೋದೆ? ಚಟ್ನಿ ಉಲ್ಟಾ ಹುಟ್ಟಿದ್ಯಾ ನೀನು. ಅಲ್ಲ, ಒಬ್ಬಟ್ಟಿಗೆ ಒಬ್ಬಟ್ಟು ಸಾಂಬಾರ್ ಬರ್ತದೆ, ಬೆಳೆ ಬೇಯಿಸಿರೋದು. ಆ ಸಾಂಬಾರ್ ಹಾಕ ತಿಂತಾಳೆ ನಮ್ಮ ಅಕ್ಕ. ನಾವರ ಹಿಂಗಾರ ತಿಂತೀವಿ ನೀಟಾಗೆ. ಅವಳೇನಿಲ್ಲ ತಾಕಂಡ್ ಕಿತ್ತಾಕ್ತೆ ದೊಡ್ಡಣ್ಣ ಇವದೋಪು. ಅವಳು ಇದು ಮಾಡ್ಕ ತಿಂತಾಳೆ. ನೋಡಿ ಅವ್ನು ತಿಂದು ನೋಡಿ ನೀನ್ ಹಾಳಾಗೋದಲ್ಲ, ಅವಳು ಹಾಳು ಮಾಡುವಂತವಳು. ಓಕೆ ಓಕೆ. ನೀನು ತಿನ್ನವ ಟೇಸ್ಟ್ ನೋಡು. ಸೈಡ್ ಬಂದ್ರಿ, ನಾನು ಬೇಯಿಸ್ಕೊತೀನಿ. ಈ ಕಡೆ ಬಾ ನೀನು. ತಿನ್ನು ತಿನ್ನು. ಹೇಗದೆ ಅಂತ ನೀನೇ ಹೇಳು. ಇಲ್ಲಿ ನೋಡು, ಅಲ್ಲೇ ನಂಗೆ ನೋಡ್ತೀಯ ಮ್ಯಾಕೆ ಇರೋ ಮೋನಿ. ಟೇಸ್ಟ್ ಚೆನ್ನಾಗಿದೆ. ನನಗೇನಾಗ್ತು ಚೆನ್ನಾಗೈತೆ, ಆದ್ರೆ ತಿನ್ನಕ್ಕೆ ನಂಗೆ ಇಷ್ಟ ಆಗಲ್ಲ. ಚಪಾತಿ ನೀನು ಒಬ್ಬಟ್ಟು ತಿನ್ನಂಗೆ ಇರೋದಿಲ್ಲ. ಚಪಾತಿ ಕೊಡ್ತಾಳೆ ಇದು ನೋಡಿ. ಬೇಡವ್ರಿಗೆ ಏನು ತಿನ್ನಲ್ಲ ಕಣೆ. ನಂಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಜಾಸ್ತಿ ಇಷ್ಟ ಆಗಲಿಲ್ಲ. ಯಾಕೋ ನಾಯಿ. ಓಕೆ ಓಕೆ, ಚೆನ್ನಾಗಿತ್ತು. ಫ್ರೆಶ್ ಟೈಮ್ ಮಾಡಿರೋದು. ಇನ್ನೂ ಮಾಡ್ತಾ ಇದ್ದಾರೆ, ನೋಡ್ಬೇಕು ಹೆಂಗಾಗುತ್ತೆ ಏನು ಅಂತ. ನೀನು ತಿಂದ ಇರೋ, ನೀನು ತಿಂದು ಹೇಳು. ಮನೇಲಿ ಕೆಲಸ ಇದೆ. ಹೇಳು. ನೀನು ಮಾಡಿದೆಲ್ಲ ಕರೆಕ್ಟಾಗಿ ಹೇಳು. ನಾನಷ್ಟು ಚೆನ್ನಾಗಿದೆ. ಎಷ್ಟು ಕೊಡ್ತೀಯಾ ಊಟ? ಓಕೆ, ಚೆನ್ನಾಗೈತೆ. ಒಂದಪ್ಪ ಟ್ರೈ ಮಾಡ್ಬೋದು ಅಷ್ಟೇ. ತಿನ್ನೋಕ್ಕಾಗಲ್ಲ, ಒಂದು ಟೈಮ್ ತಿನ್ಬೋದು ಅಷ್ಟೇ. ಟ್ರೈ ಮಾಡಿ. ಆ್ಯಂಡ್ ನಮ್ಮ ಹಣ್ಣಿನ ಒಬ್ಬಟ್ಟಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾರ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.